ನಕಲಿ ಬೆಣ್ಣೆ ತುಪ್ಪ ಮಾರಾಟ ಜಾಲದ ಮೇಲೆ ದಾಳಿ ಮಾಡಲಾಗಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ಏಕಾಏಕಿಯಾಗಿ ನಡೆದಿರುವಂತ ರೇಡ್ ಇದು. ನಕಲಿ ಬೆಣ್ಣೆಯ 40 ಪ್ಯಾಕ್ಗಳು 5 ತುಪ್ಪದ ಬಾಟಲ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಯಾವಾಗ ಯಾವ ಆಹಾರದ ಮೇಲೆ ಈ ರೀತಿ ದಾಳಿ ನಡೆಸ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಜನರ ಸುರಕ್ಷತೆಗೋಸ್ಕರ ಈ ದಾಳಿಗಳು ಆಗಾಗ ಆಗಲೇಬೇಕು. ಸದ್ಯಕ್ಕೆ ನಕಲಿ ಬೆಣ್ಣೆ ಹಾಗೂ ತುಪ್ಪ ಮಾರಾಟ ಮಾಡ್ತಾ ಇದ್ದಂತ ಜಾಲದ ಮೇಲೆ ದಾಳಿ ನಡೆದಿದೆ. ನಕಲಿ ಬೆಣ್ಣೆಯ 40 ಪ್ಯಾಕೆಟ್ಗಳು 5 ತುಪ್ಪದ ಬಾಟಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ಪಟ್ಟಣದಲ್ಲಿ ಈ ದಾಳಿ ನಡೆದಿರೋದು. ನಕಲಿ ತುಪ್ಪ ಬೆಣ್ಣೆ ತಯಾರಿಸ್ತಾ ಇದ್ದಂತ ಬಳ್ಳಾರಿ ಮೂಲದವರು ಈಗ ಲಾಕ್ ಆಗಿದ್ದಾರೆ. ಬಳ್ಳಾರಿಯ ಬೆಣಕಲ್ ಗ್ರಾಮದ ಶಿವಲಿಂಗಪ್ಪ ಯರ್ಯಗುಡಿ ಹಾಗೂ ತಿಪ್ಪೇಸ್ವಾಮಿ ಗೋವಿಂದ್ ಶಂಕರ್ ಎಂಬುವರಿಂದ ನಕಲಿ ಬೆಣ್ಣೆ ತುಪ್ಪಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ನಕಲಿ ಬೆಣ್ಣೆ ಹಾಗೂ ತುಪ್ಪಗಳನ್ನು ಇವರು ತಯಾರಿಸಿ ಮಾರ್ತಾ ಇದ್ರು. ಅಂಥವ್ರನ್ನ ಪೊಲೀಸರೀಗ ಅಧಿಕಾರಿಗಳೇನಿದ್ದಾರೆ ಬಲೆಗೆ ಬೀಳಿಸಿದ್ದಾರೆ. ಏಕಾಏಕಿಯಾಗಿ ಹೋಗಿ ದಾಳಿ ಮಾಡಿದ್ರಿಂದ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈ ರೀತಿಯಾಗಿ ನಕಲಿ ಬೆಣ್ಣೆ ಹಾಗೂ ತುಪ್ಪದ ಪ್ಯಾಕೆಟ್ ಮತ್ತೆ ಬಾಟಲ್ಗಳನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿಗಳು. ಅಂದ್ರೆ ಇವ್ರು ನಕಲಿಯಾಗಿ ತಯಾರಿಸ್ತಾ ಇದ್ದಿದ್ದು ಅಂದ್ರೆ ಏನ್ ಬಳಸ್ಕೊಳ್ತಾ ಇದ್ರು, ಹೇಗೆ ತಯಾರಿ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅಧಿಕಾರಿಗಳಿಗೆ? ಖಂಡಿತವಾಗ್ಲೂ ಸೌಖ್ಯ. ಈ ಘಟನೆ ಅಂದ್ರೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಕೂಡ ಹೌದು. ಈ ನಕಲಿ ಬೆಣ್ಣೆಯನ್ನ ದಿನಂಪ್ರತಿಯಾಗಿ ಇವರು ಮಾರಾಟವನ್ನ ಕೂಡ ಮಾಡ್ತಾ ಇದ್ರು. ಈ ಮಾರಾಟದಲ್ಲಿ ಶಿವಲಿಂಗಪ್ಪ ಮತ್ತು ತಿಪ್ಪೇಸ್ವಾಮಿ ಗೋವಿಂದ್ ಶಂಕರ್ ಸೇರಿದಂತೆ ಇವರೆಲ್ಲರೂ ಕೂಡ ನಕಲಿ ತುಪ್ಪವನ್ನ ಮಾರಾಟವನ್ನ ಮಾಡ್ತಿದ್ರು. ಜನರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾತಾಡ್ತಾ ಇದ್ರು, ಮಾರಾಟವನ್ನ ಕೂಡ ಮಾಡ್ತಾ ಇದ್ರು. ಕಚ್ಚಡ ಏನು ಈ ಡಾಲ್ಡಾ ಬರುತ್ತೆ ಅದು ಮತ್ತು ಅದನ್ನೆಲ್ಲವನ್ನ ಸೇರ್ಕೊಂಡು ಇದು ಗೋಲ್ಡ್ ವಿನ್ನರ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಮಿಶ್ರಣ ಮಾಡ್ಕೊಂಡು ಆ ಬೆಣ್ಣೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ಹೋಗಿ ಅಂಗಡಿ ಮುಗ್ಗಟ್ಟುಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಮಾರಾಟವನ್ನ ಕೂಡ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕೆಲವೊಂದಿಷ್ಟು ತುಪ್ಪದ ಬಾಟ್ಲುಗಳನ್ನ ಏನ್ ಮಾಡ್ತಿದ್ರು ಅಲ್ಲಿ ಖರೀದಿ ಮಾಡಿ ಅವನ್ನೆಲ್ಲವನ್ನ ಏನು ಬೆಣ್ಣೆ ತುಪ್ಪಕ್ಕೆ ಏನೇನೇ ಇರುತ್ತೋ ಅವನ್ನೆಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ರು. ಅಲ್ಲಿ ಮಿಶ್ರಣ ಮಾಡಿ ಕರಗಿಸಿ ಅಲ್ಲಿ ತುಪ್ಪದ ಬಾಟ್ಲುಗಳನ್ನ ಮಾರಾಟಕ್ಕೆ ಕಳಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಕೇಳಿ ಬಂದಿದೆ. ಈ ನಕಲಿ ಬೆಣ್ಣೆ ತುಪ್ಪ ಮಾರಾಟದ ಜಾಲದ ಹಿಂದೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಬರುತ್ತೆ. ಆ ಮಾಹಿತಿ ಬೆಣ್ಣೆ ಬಂದಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ನಿಜಕ್ಕೂ ಅಲ್ಲಿರುವಂತ ವಾಸ್ತವನ್ನ ನೋಡಿದ ಸಂದರ್ಭದಲ್ಲಿ ಅಲ್ಲಿರುವಂತ ಅಧಿಕಾರಿಗಳು ಕೂಡ ಒಂದಷ್ಟು ದಿಗ್ಭ್ರಮ ಆಗಿದ್ರು. ಯಾಕಂದ್ರೆ ಇಂತಹ ತುಪ್ಪ ಬೆಣ್ಣೆ ನಾವೆಲ್ಲರೂ ಸೇವಿಸ್ತಾ ಇದೀವ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅಧಿಕಾರಿಗಳಿಗೆ ಒಂದಿಷ್ಟು ಭಯದ ವಾತಾವರಣ ಕೂಡ ಹಂಗ ಅನಿಸ್ತು ಅಂತ. ಅದಾದ ಮೇಲೆ ಅಲ್ಲಿ ಏನು ಶಿವಲಿಂಗಪ್ಪ ಮತ್ತು ತಿಪ್ಪೇಸ್ವಾಮಿ ಗೋವಿಂದ ಶಂಕರ್ ಏನಿದ್ದಾರೆ ಇವ್ರನ್ನ ವಶಕ್ಕೆ ಕೂಡ ಪಡಿಸ್ಕೊಂಡು ಯಾವ ರೀತಿಯಾಗಿ ನೀವು ಬೆಣ್ಣೆನ ಮಾಡ್ತೀರಿ, ಯಾವ ರೀತಿಯಾಗಿ ಜನರಿಗೆ ಮಾರಾಟವನ್ನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಕ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ. ಏನು ಮಾಡ್ಬೇಡ